मिटा दे अपनी हस्ती को अगर कुछ मर्तबा चाहे, अगर कुछ आपने उपलब्धि करनी है तो अपनी हस्ती मिटा दीजिए खुद। ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. लेकिन सोनम वांगचुक को मरने मत देना भाइयों, नहीं तो फिर तुम्हारे बच्चों के भविष्य के लिए कोई जंतर मंतर पे प्रोटेस्ट करने के लिए, अनशन करने के लिए नहीं खड़ा होगा, याद रखना। वो साइंटिस्ट आदमी है, उस आदमी पे फिल्म बना है 3 इडियट। वो आदमी का रिसर्च का लोहा दुनिया माना है, उसके द्वारा रिसर्च किए हुए चीजों का इस्तेमाल भारतीय सेना तक करती है। धर्मेंद्र प्रधान को तो इस्तीफा देना चाहिए, लेकिन सोनम वांगचुक को देश का एजुकेशन मिनिस्टर बनाना चाहिए। ಈ ವಿಡಿಯೋ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ವೀಕ್ಷಿಸಿದರೆ ಮಾತ್ರ ಇವತ್ತಿನ ಈ ಸಂಚಿಕೆಯ ಗಂಭೀರತೆ ಮತ್ತು ನಿಮ್ಮ ಕರ್ತವ್ಯ ಅರ್ಥವಾಗುತ್ತದೆ. ದೆಹಲಿಯ ಜಂತರ್ ಮಂತರ್ನ ತಾತ್ಕಾಲಿಕ ವೇದಿಕೆಯಲ್ಲಿ ಕೇವಲ ನೀರನ್ನು ಮಾತ್ರ ಕುಡಿದು ವಾಂಗ್ಚುಕ್ ಹೋರಾಟ ನಡೆಸುತ್ತಿದ್ದಾರೆ. ಕಣ್ಣೆದುರೇ ಕರಗುತ್ತಿದೆ ಆ ಜೀವ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಕಳೆದ 20 ದಿನಗಳಿಂದ ಉಪವಾಸ ಇರುವ ಸೋನಂ ವಾಂಗ್ಚುಕ್, ಇವರಿಗೆ ಏನಾದರೂ ಆದರೆ ಅವರ ಕುಟುಂಬಕ್ಕೆ ಮಾತ್ರವಲ್ಲ ಇಡೀ ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಹೋರಾಟ ನಡೆಸುವ ಮಹಾನ್ ಹೋರಾಟಗಾರನಿಗೆ ಈ ದೇಶದ ಕಳೆದುಕೊಳ್ಳುತ್ತೆ ಕಣ್ರಿ. आज अगर ये आदमी यहाँ पे खड़ा है, मुझे नहीं लगता आगे कोई खड़ा होगा। अगर आज हमने सोनम सर को सपोर्ट नहीं किया, मुझे नहीं लगता कि अगले 10, 20, 50 साल में भी कोई ऐसा इंसान आएगा जो यहाँ पर बैठेगा हमारे लिए, यूथ के लिए, एजुकेशन के लिए। और अगर आज एजुकेशन नहीं बदल पाई इस शख्स की बदौलत, तो फिर नहीं बदल पाएगी, ये मैं गारंटी के साथ कह रहा हूँ। कोई खड़ा नहीं होगा भाई, ये लिखवा लो मुझसे। ಪ್ರಿಯ ವೀಕ್ಷಕರೇ, ಇದು ಇನ್ಸೈಟ್ ಎಡಿಟರ್ ಸ್ಪೆಷಲ್ ಸಂಚಿಕೆ. ಇವತ್ತಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್ ಸೋನಂ ವಾಂಗ್ಚುಕ್ ಮೇಲೆ ಆಧಾರವಾಗಿದೆ. ಯಾರು ಈ ಸೋನಂ ವಾಂಗ್ಚುಕ್? ನೀಟ್ ಪೇಪರ್ ಲೀಕ್ ವಿರುದ್ಧದ ಹೋರಾಟದಲ್ಲಿ ಇವರ ಹೆಸರು ಸದ್ದು ಮಾಡುತ್ತಿರುವುದು ಏಕೆ? ಕಳೆದ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಧರಣಿ ಮಾಡಿಕೊಂಡು ಸಾವಿರಾರು ನೀಟ್ ವಿದ್ಯಾರ್ಥಿಗಳ ಜೀವನದ ಮೇಲೆ ಚೆಲ್ಲಾಟ ಆಡಿರುವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಎಂದು ಪಟ್ಟು ಹಿಡಿದಿರುವ ಸೋನಂ ವಾಂಗ್ಚುಕ್ ರವರ ಕಿರುಪರಿಚಯ ನಿಮಗೆ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ದೇಶದ ಶಿಕ್ಷಣ ವ್ಯವಸ್ಥೆಯ ಇತಿಹಾಸದಲ್ಲೇ ಇಂತಹದೊಂದು ಆಕ್ರೋಶದ ಜ್ವಾಲೆ ಎಂದು ಹೊತ್ತಿ ಉರಿದಿರಲಿಲ್ಲ. ಲಕ್ಷಾಂತರ ಯುವಕರ ಭವಿಷ್ಯದೊಂದಿಗೆ ಆಟವಾಡಿದ ನೀಟ್ ಪತ್ರಿಕೆ ಸೋರಿಕೆ ಹಗರಣದ ವಿರುದ್ಧ ಈಗ ದೇಶದ ಅತ್ಯಂತ ಪ್ರಭಾವಿ ಧ್ವನಿಯೊಂದು ಗರ್ಜಿಸುತ್ತಿದೆ. ಹೌದು, ಖ್ಯಾತ ಶಿಕ್ಷಣ ಸುಧಾರಕ, ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಆಮರಣಾಂತ ಉಪವಾಸ ಸತ್ಯಾಗ್ರಹ ಇಂದಿಗೆ ಭರ್ತಿ 19ನೇ ದಿನ ಪೂರೈಸಿದೆ. ಇಂದು 20ನೇ ದಿನ. ಸೋನಂ ವಾಂಗ್ಚುಕ್ ಅವರು ಭಾರತದ ಅತ್ಯಂತ ಗೌರವಾನ್ವಿತ ಇಂಜಿನಿಯರ್, ಶಿಕ್ಷಣ ಸುಧಾರಕ ಮತ್ತು ಪರಿಸರ ಹೋರಾಟಗಾರರಲ್ಲಿ ಒಬ್ಬರು. ಲಡಾಖ್ನಂತಹ ಅತ್ಯಂತ ಕಠಿಣ ಭೌಗೋಳಿಕ ಪ್ರದೇಶದಲ್ಲಿ ಅವರು ಮಾಡಿರುವ ಅದ್ಭುತ ಆವಿಷ್ಕಾರಗಳು ಮತ್ತು ಸುಧಾರಣೆಗಳು ಇಡೀ ದೇಶಕ್ಕೆ ಮಾದರಿಯಾಗಿವೆ. ನಮ್ಮ ಭಾರತಕ್ಕೆ ನೀಡಿದ ಕೊಡುಗೆಗಳು ಐಸ್ ಸ್ತೂಪಗಳು, ಕೃತಕ ನೀರ್ಗಲ್ಲುಗಳ ಆವಿಷ್ಕಾರ. ಲಡಾಖ್ನಂತಹ ಮರುಭೂಮಿ ಪ್ರದೇಶದಲ್ಲಿ ವಸಂತಕಾಲದಲ್ಲಿ ತೀವ್ರ ನೀರಿನ ಅಭಾವವಿರುತ್ತದೆ. ಇದನ್ನು ನೀಗಿಸಲು ವಾಂಗ್ಚುಕ್ ಅವರು ಐಸ್ ಸ್ತೂಪ ಎಂಬ ಕೃತಕ ನೀರ್ಗಲ್ಲುಗಳನ್ನು ಆರ್ಟಿಫಿಷಿಯಲ್ ಗ್ಲೇಷಿಯರ್ಸ್ ವಿನ್ಯಾಸಗೊಳಿಸಿದರು. ಚಳಿಗಾಲದಲ್ಲಿ ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ಪೈಪ್ಗಳ ಮೂಲಕ ತಂದು ಗುರುತ್ವಾಕರ್ಷಣೆಯ ಸಹಾಯದಿಂದ ಕಾರಂಜಿ ತರಹ ಚಿಮ್ಮಿಸಲಾಗುತ್ತದೆ. -ಡಿಗ್ರಿ ಚಳಿಯಲ್ಲಿ ಈ ನೀರು ಹೆಪ್ಪುಗಟ್ಟಿ ಸ್ತೂಪದ, ಬುದ್ಧನ ಸ್ತೂಪದ ಆಕಾರ, ರೂಪ ಪಡೆದುಕೊಳ್ಳುತ್ತದೆ. ಇದು ಬೇಸಿಗೆಯ ಆರಂಭದಲ್ಲಿ ಮೇ-ಜೂನ್ ತಿಂಗಳಲ್ಲಿ ನಿಧಾನವಾಗಿ ಕರಗುತ್ತಾ ರೈತರ ಬೆಳೆಗೆ ಮತ್ತು ಕುಡಿಯಲು ನೀರನ್ನು ಒದಗಿಸುತ್ತದೆ. ಈ ಕ್ರಾಂತಿಕಾರಿ ಆವಿಷ್ಕಾರಕ್ಕಾಗಿ ಅವರಿಗೆ ಜಾಗತಿಕ ಮಟ್ಟದ ರೋಲೆಕ್ಸ್ ಪ್ರಶಸ್ತಿ, ರೋಲೆಕ್ಸ್ ಅವಾರ್ಡ್ ಫಾರ್ ಎಂಟರ್ಪ್ರೈಸ್ ಲಭಿಸಿದೆ. SECMOL ಶಾಲೆಯ ಸ್ಥಾಪನೆ ಮತ್ತು ಶಿಕ್ಷಣ ಕ್ರಾಂತಿ. 1988ರಲ್ಲಿ ಅವರು SECMOL ಸ್ಟೂಡೆಂಟ್ಸ್ ಎಜುಕೇಷನಲ್ ಅಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲದಾಖ್ ಸಂಸ್ಥೆಯನ್ನು ಸ್ಥಾಪಿಸಿದರು. ಇದು ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿಗೆ ಪರ್ಯಾಯವಾಗಿ ಕೆಲಸ ಮಾಡುತ್ತದೆ. ಫೇಲ್ ಆದವರಿಗೆ ಆದ್ಯತೆ. ಸರ್ಕಾರಿ ಪರೀಕ್ಷೆಗಳಲ್ಲಿ ಫೇಲ್ ಆದ ಲಡಾಖ್ನ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರವೇಶ ನೀಡಿ ಅವರಲ್ಲಿರುವ ಪ್ರಾಯೋಗಿಕ ಕೌಶಲ್ಯಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ. ಸ್ವಾವಲಂಬಿ ಆವರಣ. ಈ ಶಾಲೆಯ ಇಡೀ ಕ್ಯಾಂಪಸ್ ಸಂಪೂರ್ಣವಾಗಿ ಸೌರಶಕ್ತಿಯಿಂದ ನಡೆಯುತ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ ಅಡುಗೆ ಮಾಡುವುದು, ತರಕಾರಿ ಬೆಳೆಯುವುದು ಮತ್ತು ಪ್ರಾಣಿಗಳನ್ನು ಸಾಕುವುದನ್ನು ಕಲಿಯುತ್ತಾರೆ. ಪರಿಸರ ಸ್ನೇಹಿ ಮಣ್ಣಿನ ಮನೆಗಳು ಮತ್ತು ಸೌರಶಕ್ತಿ ಕಟ್ಟಡಗಳು. ಲಡಾಖ್ನಲ್ಲಿ ಮೈಕೊರೆಯುವ ಚಳಿ ಇರುತ್ತದೆ, -30 ಡಿಗ್ರಿ ಸೆಲ್ಸಿಯಸ್ ವರೆಗೆ. ಇದನ್ನು ಎದುರಿಸಲು ಅವರು ಸೋಲಾರ್ ಹೀಟೆಡ್ ಮಡ್ ಹೌಸ್, ಸೌರಶಕ್ತಿಯಿಂದ ಬಿಸಿಯಾಗುವ ಮಣ್ಣಿನ ಮನೆಗಳು ವಿನ್ಯಾಸಗೊಳಿಸಿದರು. ಇವುಗಳನ್ನು ಕಟ್ಟಲು ಸ್ಥಳೀಯವಾಗಿ ಸಿಗುವ ಮಣ್ಣು ಮತ್ತು ಒಣಹುಲ್ಲನ್ನು ಬಳಸಲಾಗುತ್ತದೆ.
ಇವು ಚಳಿಗಾಲದಲ್ಲೂ ಯಾವುದೇ ಹೀಟರ್ ಅಥವಾ ಕಲ್ಲಿದ್ದಲು ಬಳಸದೆ ಒಳಗಡೆ 15 ರಿಂದ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಕಾಯ್ದುಕೊಳ್ಳುತ್ತವೆ. ಇದು ಪರಿಸರ ಮಾಲಿನ್ಯವನ್ನು ತಡೆಯಲು ದೊಡ್ಡ ಕೊಡುಗೆಯಾಗಿದೆ. ಗಡಿ ಕಾಯುವ ಯೋಧರಿಗಾಗಿ ಸೋಲಾರ್ ಟೆಂಟ್ಗಳು. ಲಡಾಖ್ನ ಗಡಿ ಭಾಗದಲ್ಲಿ, ಮುಖ್ಯವಾಗಿ ಗಾಲ್ವಾನ್ ಕಣಿವೆಯಂತಹ ಪ್ರದೇಶಗಳಲ್ಲಿ ದೇಶ ಕಾಯುವ ಭಾರತೀಯ ಸೇನೆಯ ಯೋಧರಿಗಾಗಿ ಅವರು ಮೊಬೈಲ್ ಸೋಲಾರ್ ಹೀಟೆಡ್ ಟೆಂಟ್ಗಳನ್ನು ವಿನ್ಯಾಸಗೊಳಿಸಿಕೊಟ್ಟಿದ್ದಾರೆ. ಅತ್ಯಂತ ತೀವ್ರವಾದ ಚಳಿಯಲ್ಲೂ ಯೋಧರನ್ನು ಬೆಚ್ಚಗಿಡುವ ಈ ಟೆಂಟ್ಗಳು ಸಂಪೂರ್ಣ ಸೌರಶಕ್ತಿಯಿಂದ ಕೆಲಸ ಮಾಡುತ್ತವೆ. ಇದರಿಂದಾಗಿ ಸೈನ್ಯಕ್ಕೆ ಬೇಕಾಗುವ ಲಕ್ಷಾಂತರ ಲೀಟರ್ ಸೀಮೆಎಣ್ಣೆ ಮತ್ತು ಡೀಸೆಲ್ ಉಳಿತಾಯವಾಗುವುದಲ್ಲದೆ ಪರಿಸರ ಮಾಲಿನ್ಯವು ತಪ್ಪುತ್ತದೆ. ಲಡಾಖ್ನ ಪರಿಸರ ಮತ್ತು ಸ್ವಾಯತ್ತತೆಗಾಗಿ ಹೋರಾಟ. ಲಡಾಖ್ನ ಸೂಕ್ಷ್ಮ ಪರಿಸರವನ್ನು ರಕ್ಷಿಸಲು ಮತ್ತು ಅಲ್ಲಿನ ಸ್ಥಳೀಯ ಸಂಸ್ಕೃತಿಯನ್ನು ಉಳಿಸಲು ಅವರು ನಿರಂತರವಾಗಿ ಹೋರಾಡುತ್ತಿದ್ದಾರೆ. ಲಡಾಖ್ಗೆ ಸಂವಿಧಾನದ 6ನೇ ಅನುಸೂಚಿ 6th ಶೆಡ್ಯೂಲ್ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ನೀಡಬೇಕೆಂದು ಆಗ್ರಹಿಸಿ ಹಲವು ಬಾರಿ ಸುದೀರ್ಘ ಉಪವಾಸ ಸತ್ಯಾಗ್ರಹಗಳನ್ನು ನಡೆಸಿದ್ದಾರೆ. ಕೈಗಾರಿಕೀಕರಣ ಮತ್ತು ಅತಿರೇಕದ ಪ್ರವಾಸೋದ್ಯಮದಿಂದ ಹಿಮಾಲಯದ ಗ್ಲೇಸಿಯರ್ಗಳು ಕರಗುತ್ತಿರುವುದರ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಕುತೂಹಲಕಾರಿ ಸಂಗತಿ ಏನೆಂದರೆ, ಬಾಲಿವುಡ್ನ ಖ್ಯಾತ ಚಿತ್ರ 3 ಇಡಿಯಟ್ಸ್ನಲ್ಲಿ ನಟ ಅಮೀರ್ ಖಾನ್ ನಿರ್ವಹಿಸಿರುವ ಫುನ್ಸುಕ್ ವಾಂಗ್ಡು ಎಂಬ ಪಾತ್ರವು ನೇರವಾಗಿ ಸೋನಂ ವಾಂಗ್ಚುಕ್ ಅವರ ಜೀವನ ಮತ್ತು ಸಾಧನೆಗಳಿಂದ ಪ್ರೇರಿತವಾಗಿದೆ. ತಮ್ಮ ಇಡೀ ಜೀವನವನ್ನು ದೇಶದ ಪ್ರಗತಿ, ಪರಿಸರ ಸಂರಕ್ಷಣೆ ಮತ್ತು ಯುವಕರ ಶಿಕ್ಷಣಕ್ಕಾಗಿ ಮುಡಿಪಾಗಿಟ್ಟಿರುವ ಸೋನಂ ವಾಂಗ್ಚುಕ್ ಅವರು ಭಾರತದ ನಿಜವಾದ ಹೆಮ್ಮೆ. 3 ಇಡಿಯಟ್ಸ್ ಚಲನಚಿತ್ರದ ಹೀರೋ ಫುನ್ಸುಕ್ ವಾಂಗ್ಡು ಅಮೀರ್ ಖಾನ್ ಈ ಹೋರಾಟಕ್ಕೆ ಬರಲಿಲ್ಲ. ಆದರೆ ಒರಿಜಿನಲ್ ಹೀರೋ ಸೋನಂ ವಾಂಗ್ಚುಕ್ಗೆ ಬೆಂಬಲ ನೀಡಲು 3 ಇಡಿಯಟ್ಸ್ನ ಚತುರ್ ಸೈಲೆನ್ಸರ್ ದೆಹಲಿಯ ಜಂತರ್ ಮಂತರ್ನಲ್ಲಿ ಬಂದಿದ್ದರು. ಕೆ ಬೆಂಬಲ ನೀಡಲೇಬೇಕಿದೆ. ಇದೇ ಇವತ್ತಿನ ವಿಶೇಷ ಇನ್ಸೈಟ್ ಎಡಿಟರ್ ಸ್ಪೆಷಲ್. इस गीत में मैंने सिर्फ मोहब्बत को बगावत से बदला है, मोहब्बत नहीं, बगावत बेरुखी से। जो अभी बेरुखी देख रहे हैं हम सरकार की, मीडिया की, बगावत बेरुखी से और भड़केगी वो क्या जाने। तबीयत छात्रों की तबीयत इस अदा से और भड़केगी वो क्या जाने। वो क्या जाने कि अपना किस कयामत का इरादा है, किसी पत्थर की मूरत से बगावत का इरादा है। हम किताबों में पढ़ाते तो हैं, पिछले 10 साल से मैं किताब में पढ़ा रही हूँ कि डेमोक्रेसी में जो गवर्नमेंट है वो अकाउंटेबल है, वो रिस्पॉन्सिबल है और वो लेजिटिमेट है। लेकिन इन तीनों में से ना एक भी चीज यहाँ नजर नहीं आ रही। अकाउंटेबिलिटी का मतलब होता है लोगों की नीड्स को सुनना, उनकी जवाब देना। आपके सामने है उसका जवाब। खबर फ्यूजन देख रहे हैं आप। इस वक्त आप स्क्रीन पर देख सकते हैं राकेश टिकैत जी जो किसान नेता है वो जंतर मंतर पर पहुंच चुके हैं। कॉकरोच जनता पार्टी का समर्थन करने पहुंच चुके हैं और पहले भी जिंदाबाद जय जवान, जय जवान, जय किसान। शुरू करो भाई। अरे सर भाई एक सेकंड यार, एक सेकंड भाई। आंदोलन और आंदोलनकारियों की मदद। अगर देश में आंदोलन चल रहे हैं तो आंदोलन चलते रहने। July, संसद चलो,
I request each and every one of you to join it because this is a fight to ask accountability of our elected government. It is not just the students' strike. It is the future of their lives. It is disturbing every citizen of this country. Enough of just sitting at homes and seeing youngsters fighting. No. I think we all have to come together because if they have come to the students today, tomorrow they'll come to you too, and that's what we are seeing. As responsible citizens of this country, it is very important to question, to show dissent when the corridors of power don't want to be accountable. I will be there. Many similar thinking people will be there. And Sonam Wangchuk ji, he's not a small man. He's a learned man. He's always fought for the country. And if he's on a hunger strike for this support these children, that means there is something genuine in this struggle. Come, let's walk together peacefully, asking for accountability. I think we can do that much. Thank you. जो इंसान है ना सोनम वांगचुक, ये ना साइंटिस्ट आदमी है। ये एक ऐसा इंसान है ना जिसने हमारे देश को बहुत कुछ दिया है, देश की आर्मी फोर्सेस को भी बहुत कुछ दिया है। इन्होंने लद्दाख के अंदर बहुत मदद करी है। इवन कुछ ऐसी डिस्कवरीज करी है जिसकी वजह से हमारी जो फोर्सेस हैं, जो हमारी आर्मी है, आज के समय पर वो कश्मीर जैसे ठंडे इलाकों में भी हमारी सिक्योरिटी कर पाती है। अब जब एक इंसान एक देश के लिए इतनी सारी डिस्कवरीज करता है ना, तो वो कोई नोबेल पुरस्कार जैसे बड़े बड़े अवार्ड्स डिजर्व करते हैं। लेकिन क्योंकि वो इंसान भारत देश से है, तो यहाँ पर तो एकदम उल्टा हो गया, यहाँ पर तो एकदम अपोजिट हो गया कि वही इंसान इतने दिनों से हंगर स्ट्राइक पे बैठा हुआ है। और सबसे शॉकिंग चीज ये है कि एक भी न्यूज चैनल के अंदर ये खबर आपको देखने को नहीं मिलेगी। फिर हम बोलते हैं कि न्यूज चैनल इज दी फोर्थ पिलर ऑफ डेमोक्रेसी। आई बिलीव कि अगर ये कोई और देश होता तो ऐसे एक साइंटिस्ट इंसान को, ऐसे एक एनवायरमेंटलिस्ट इंसान को बहुत बड़े बड़े अवार्ड्स अभी तक दे दिए जाते हैं। ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14।